ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ. ಏನು ಸ್ವಾಮಿ ಇದು 2020 ಮ್ಯಾಚ್ ಆದಂಗೆ ಆಗೋಗಿದೆ. ಬೆಳಗ್ಗೆಯಿಂದ ಪ್ರತಿ ಕ್ಷಣ ಕೂಡ ರೋಚಕವಾಗಿದೆ. ಯಾವ್ಯಾವ ಜಾಗದಲ್ಲಿ ಏನೇನು ನಡೀತಾ ಇದೆ, ಏನು ಬೆಳವಣಿಗೆ ಅಂತ ಗಮನಿಸೋದೇ ಭಾಳ ದೊಡ್ಡ ಮಟ್ಟದ ಕೆಲಸ ಮತ್ತು ಅಷ್ಟೇ ಕುತೂಹಲಕಾರಿಯಾದಂಥ ವಿಚಾರ. ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸುದ್ದಿಗಳಿದ್ದಾವೆ. ಮೊದಲು ನಿನ್ನೆಯಿಂದ ಇಲ್ಲಿವರೆಗೂ ನಡೆದಂಥ ವಿದ್ಯಮಾನವನ್ನು ಹೇಳ್ತೀನಿ. ರಾತ್ರೋರಾತ್ರಿ ಮಾಡಿದಂಥ ಬೆಳವಣಿಗೆಗಳೇನಿದಾವೆ ಅಂತ ಹೇಳ್ತೀನಿ. ಇಲ್ಲಿವರೆಗೂ 60 ಗಂಟೆಗಳಲ್ಲಿ 2473 ಜನರನ್ನು ಒಂದು ಡಿಟೆನ್ಷನ್ ಮಾಡಲಾಗಿದೆ, ಇಲ್ಲ ಅಂದರೆ ಅರೆಸ್ಟ್ ಮಾಡಲಾಗಿದೆ. ಅಲ್ಲಿಗೆ ಎರಡನೇ ಹಂತದ ಮತದಾನಕ್ಕೆ ಯಾವ ರೀತಿಯ ಮುಂಜಾಗರೂಕತಾ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಪಶ್ಚಿಮ ಬಂಗಾಳದ ಚುನಾವಣೆಯ ನಿಜವಾದ ಹೀರೋ ಯಾರು ಹೇಳಿ ನೋಡೋಣ. ಅಮಿತ್ ಶಾ ಅಲ್ಲ, ನರೇಂದ್ರ ಮೋದಿ ಅಲ್ಲ. ಇಡೀ ದೇಶದಲ್ಲಿ ಎಲ್ಲಿಯೂ ಎಲೆಕ್ಷನ್ ನಡೆಸಲಿಕ್ಕೆ ಇಷ್ಟು ಹರಸಾಹಸ ಪಡಬೇಕಾಗಿಲ್ಲ. ಅಂಥ ಒಂದು ರಾಜ್ಯದ ಚುನಾವಣೆಯನ್ನು ಯಾವುದೇ ಹಿಂಸಾಚಾರ ಇಲ್ಲದೆ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇರುವಂಥ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಜ್ಞಾನೇಶ್ ಕುಮಾರ್. ನೋಡಿ, ಕಳೆದ ಬಾರಿ ಚುನಾವಣೆಯ ಸಂದರ್ಭದಲ್ಲಿ 71 ಜನರ ಹತ್ಯೆಯಾಗಿತ್ತು. ಈ ಬಾರಿ ಒಂದೇ ಒಂದು ಆ ರೀತಿಯ ಪ್ರಕರಣ ಆಗಿಲ್ಲ. ಎಲ್ಲಿಯೂ ಕೂಡ ದೊಂಬಿಗಳಾಗಿಲ್ಲ, ಎಲ್ಲಿಯೂ ಬೆಂಕಿ ಹಚ್ಚಿಲ್ಲ, ಎಲ್ಲಿಯೂ ಮತದಾರರಿಗೆ ಬೂತಿಗೆ ಬರಲಿಕ್ಕೆ ಒಂದು ಸಣ್ಣ ತೊಂದರೆ ಕೂಡ ಆಗಲಾರದ ಹಾಗೆ ಮ್ಯಾನೇಜ್ ಮಾಡಲಾಗ್ತಾ ಇದೆ. ಬೆಳಗ್ಗೆಯಿಂದ ನನಗೆ ಭಾಳ ವಿಶೇಷವಾಗಿ ಕಂಡದ್ದು ಏನಪ್ಪ ಅಂದರೆ, ಬಾಲ ಸುಟ್ಟ ಬೆಕ್ಕಿನಂಗೆ ಅಡ್ಡಾಡಿದಂಥ ಮಮತಾಜ್ ಬೇಗಮ್ ಅವರು. ಮಮತಾಜ್ ಬೇಗಮ್ ಅವರು ಎಂದೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಧಾವಂತದಲ್ಲಿ ಆತಂಕದಿಂದ ಒಂದು ಬೂತಿಂದ ಇನ್ನೊಂದು ಬೂತ್ಗೆ, ಇನ್ನೊಂದು ಬೂತಿಂದ ಮತ್ತೊಂದು ಬೂತ್ಗೆ ಹುಡುಕಾಡಿಕೊಂಡು ಓಡಾಡದವರೇ ಅಲ್ಲ. ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ 2021ರಲ್ಲಿ ಸುವೇಂದು ಅಧಿಕಾರಿ ವಿರುದ್ಧ ನಿಂತು ಆತನನ್ನು ಸೋಲಿಸ್ತೇನೆ ಅಂತ ಹುಡುಕೊಂಡು ಹೋಗಿ ನಂದಿಗ್ರಾಮದಲ್ಲಿ ಚುನಾವಣೆ ನಿಂತಿದ್ರು. ಅವ್ರ ಕ್ಷೇತ್ರದಲ್ಲ, ಅವ್ರದ್ದು ಭವಾನಿಪುರ, ಅವ್ರ ಮನೆ ಇರೋದು ಕಾಳಿಘಾಟ್ನಲ್ಲಿ. ಸುವೇಂದು ಅಧಿಕಾರಿನ ಸೋಲಿಸ್ಲಿಕ್ಕೆ ನಂದಿಗ್ರಾಮ್ಗೆ ಹೋದರು. ನಂದಿಗ್ರಾಮ್ನಲ್ಲಿ ಸೋತ ಮೇಲೆ ಮತ್ತೆ ಮಧ್ಯಂತರ ಚುನಾವಣೆ ಮಾಡಿ ಭವಾನಿಪುರದಲ್ಲಿ ನಿಂತು ಗೆದ್ಕೊಂಡ್ಬಂದಿದ್ರು. ಈ ಬಾರಿ ಆ ಭವಾನಿಪುರ ಕೂಡ ಈಕೆಗೆ ಗೆಲ್ಲಲಿಕ್ಕೆ ಹರಸಾಹಸ ಪಡಬೇಕಾದಂಥ ಸ್ಥಿತಿ ಬಂದಿದೆ. ಗೆಲ್ಲುವ ಸಾಧ್ಯತೆ ಕೂಡ ಭಾಳ ಕ್ಷೀಣವಾಗಿ ಗೋಚರಿಸ್ತಾ ಇದೆ. ಏಕೆಂದರೆ ಇವತ್ತು ಬೆಳಗ್ಗೆ ಮ್ಯಾನರಿಸಮನ್ನು ಗಮನಿಸ್ತಾ ಇದ್ದೆ, ಹಾವಭಾವವನ್ನು ಗಮನಿಸ್ತಾ ಇದ್ದೆ. ಒಂದು ಕಡೆ ಸುವೇಂದು ಅಧಿಕಾರಿ ಕೂಡ ಬೆಳಗ್ಗೆಯಿಂದ ಓಡಾಡ್ತಾ ಇದ್ದಾರೆ. ಒಂದೊಂದು ವಾರ್ಡ್ಗೂ ಹುಡುಕೊಂಡು, ಒಂದೊಂದು ಬೂತ್ಗೂ ಹುಡುಕೊಂಡು ಇವರೆಲ್ಲ ಓಡಾಡ್ತಾ ಇದ್ದಾರೆ. ಒಂದು ಕಡೆ ಸುವೇಂದು ಅಧಿಕಾರಿ, ಮತ್ತೊಂದು ಕಡೆ ಮಮತಾ ಬೇಗಮು. ಸುವೇಂದು ಅಧಿಕಾರಿ ಭಾಳ ನಿರ್ಮಳವಾಗಿದ್ದರು. ಒಂದಷ್ಟು ಆಕ್ಷೇಪಣೆಗಳನ್ನು ಮಾಡಿದರು. ಅದೇನಪ್ಪ ಅಂತಂದರೆ, ಹಿಂದೂ ಮತದಾರರು ಬೂತ್ಗೆ ಹೋಗಲಿಕ್ಕೆ ಭಾಳ ತೊಂದರೆ ಆಗ್ತಾ ಇದೆ, ಅವ್ರಿಗೆ ಸಲೀಸಾಗಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಒಂದು ಮಾತನ್ನು ಹೇಳಿದರು. ಮೊದಲೇದಾಗಿ ಆ ರೀತಿಯಾದಂಥ ವ್ಯವಸ್ಥೆ ಅಲ್ಲಿಲ್ಲ, ನಿರ್ಮಳವಾಗಿಯೇ ಇರಬೇಕಾದಂಥ ಜಾಗ ಅದು. ಏಕೆಂದರೆ ಯಾವ ರೀತಿಯ ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಸೆಟ್ ಮಾಡಿ ಇಟ್ಟಿದ್ದಾರೆ ಅಂತಂದರೆ ಜ್ಞಾನೇಶ್ ಕುಮಾರು, ನೀವು ಎಂದೂ ಕೂಡ ಚುನಾವಣೆ ಪಕ್ಷಪಾತದಿಂದ ನಡೀತು ಅಂತ ಹೇಳಲಿಕ್ಕಾಗೋದಿಲ್ಲ. ನೀವು ಎಂದೂ ಕೂಡ ಮತ ಹಾಕಲಿಕ್ಕೆ, ಮತದಾರರಿಗೆ ಹೋಗಲಿಕ್ಕೆ ಯಾರೋ ತೊಂದರೆ ಮಾಡಿದರು, ಅಡ್ಡಗಟ್ಟಿದ್ರು, ಹೊಡಿಲಿಕ್ಕೆ ಬಂದರು, ಅಥವಾ ಗುರಿ ಇಟ್ಟು ಮುಂದಿನ ದಿವಸ ನಿನ್ನ ಬೆದರಿಸ್ತೇನೆ ಮಾಡ್ತೀನಿ ಅಂತ ಹೇಳಿದ್ರು, ಆ ರೀತಿ ಹೇಳುವಂಥ ಒಂದೇ ಒಂದು ಅವಕಾಶ BJPಗೂ ಕೂಡ ಇಲ್ಲ, TMCಗಂತೂ ಇಲ್ಲವೇ ಇಲ್ಲ. ಎಂದೂ ಕೂಡ ನೀವು ಬೇರೆಯವ್ರ ಮೇಲೆ ಎತ್ತಾಕಿ ಈ ಚುನಾವಣೆಯಲ್ಲಿ ನಾವು ಸೋಲಿಕ್ಕೆ ಅವ್ರ ಕಾರಣ ಇವ್ರ ಕಾರಣ ಅಂತ ನೆಪ ಹೊಡಲಿಕ್ಕೆ ಆಗೋದಿಲ್ಲ. ಆ ರೀತಿಯ ವ್ಯವಸ್ಥೆಯನ್ನು ಮೊದಲ ಬಾರಿಗೆ ಮಾಡಿದ್ದಾರೆ. ನನಗೆ ಈ ಬಾರಿಯ ಚುನಾವಣೆ ಭಾಳ ವಿಶೇಷ ಅನಿಸಿದ್ದೇನು ಅಂದರೆ, ಮಮತಾ ಬೇಗಮ್ 15 ದಿವಸ ಅಮಿತ್ ಶಾ ಅಲ್ಲೇ ಇರೋ ಹಂಗೆ ಮಾಡಿದ್ರಲ್ಲ, ಏನು ಸಾಮಾನ್ಯ ಅಲ್ಲ ರೀ ಅದು. ಅಂದರೆ ಯಾವ ಮಟ್ಟಿನ ಧೂರ್ತ ನಾಯಕಿ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಒಂದು ರಾಜ್ಯದ ಚುನಾವಣೆಗೆ ಒಬ್ಬ ಗೃಹ ಸಚಿವ ಸತತ 15 ದಿನಗಳ ಕಾಲ ಅಲ್ಲೇ ತಂಗಿ ಇಡೀ ಚುನಾವಣೆಯ ವ್ಯವಸ್ಥೆಯನ್ನು ನೋಡ್ತಾರೆ ಅಂದರೆ ಎಷ್ಟು ಗಾಬರಿಯನ್ನು ಈಕೆ ಹುಟ್ಟಿಸಿರ್ಬೋದು, ಯಾವ ರೀತಿಯ ಅರಾಜಕತೆಯನ್ನು ಸೃಷ್ಟಿ ಮಾಡಿರ್ಬೋದು, ಯಾವ ರೀತಿಯ ದಾಂಧಲೆ ಆಗಬಹುದು ಅನ್ನುವಂಥ ಭಯವನ್ನು ಈಕೆ ನೀವು ಹುಟ್ಟುವ ಹಾಗೆ ಮಾಡಿರ್ಬೋದು. ಸುಮ್ಮನೆ ಆಲೋಚನೆ ಮಾಡಿ. ಮೊನ್ನೆ 27ನೇ ತಾರೀಕು ಸಂಜೆ 6 ಗಂಟೆವರೆಗೂ ಒಂದು ಕಡೆ ನರೇಂದ್ರ ಮೋದಿ, ಇನ್ನೊಂದು ಕಡೆ ಅಮಿತ್ ಶಾ ಕಂಡಲ್ಲಿ ಎಲ್ಲಿ ಸಾಧ್ಯವೋ ಅಲ್ಲೆಲ್ಲ ರ್ಯಾಲಿಗಳನ್ನು ಮಾಡಿದರು, ಎಲ್ಲಿ ಸಾಧ್ಯವೋ ಎಲ್ಲ ಕಡೆ ರೋಡ್ ಶೋಗಳನ್ನು ಮಾಡಿದರು. ಏನೇನು ಮಾಡಲಿಕ್ಕೆ ಸಾಧ್ಯವೋ ಮತದಾರನ ಓಲೈಸಲಿಕ್ಕೆ ಎಲ್ಲವನ್ನು ಮಾಡಿ ಆಗೋಗಿದೆ. ಆ ಮಟ್ಟಿನ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಮಾಡಿದೆ.
ಮಾಡುವುದರಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದು ಕೂದಲಷ್ಟು, ಒಂದು ಗುಲಗಂಜಿ ತೂಕದಷ್ಟು ಯಾವುದೇ ರೀತಿಯ ಪ್ರಯತ್ನ ಕಡಿಮೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಕೆಲಸವನ್ನು ಮಾಡಿದೆ. ನೋಡಿ, ಸಿಕ್ಕಿಂಗೆ ಹೋಗಿ ನರೇಂದ್ರ ಮೋದಿಯವರು ಗ್ಯಾಂಗ್ಟಾಕ್ನಲ್ಲಿ ಫುಟ್ಬಾಲ್ ಆಡಿದರು. ಹೊಡೆದದ್ದು ಗೋಲ್ ಬಿದ್ದದ್ದು ಎಲ್ಲಿ ಅಂತಂದರೆ ಪಶ್ಚಿಮ ಬಂಗಾಳದಲ್ಲಿ. ಕಿಕ್ ಹೊಡೆದದ್ದು ಸಿಕ್ಕಿಂನಲ್ಲಿ, ಗೋಲ್ ಆಗಿದ್ದು ಪಶ್ಚಿಮ ಬಂಗಾಳದಲ್ಲಿ. ಯಾವ ರೀತಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಆ ವಿಡಿಯೋ ವೈರಲ್ ಆಗಿದೆ ಅಂದರೆ, ನಾನು ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಿಮ್ಗೆ, 2 ವಿಡಿಯೋ ಭಾಳ ವೈರಲ್ ಆಗ್ತವೆ ಅಂತ ನನ್ನ ನಿರೀಕ್ಷೆ. ಒಂದು ಹೇಗೆ ಜಾಲ್ಮುರಿ ಆಯ್ತಲ್ಲ ಆ ರೀತಿ, ಒಂದು ಗ್ಯಾಂಗ್ಟಾಕ್ನಲ್ಲಿ ಅವರು ಆಡಿದಂಥ ಫುಟ್ಬಾಲು, ಎರಡನೇದು ಕಾಶಿ ವಿಶ್ವನಾಥನಿಗೆ ಜಲಾಭಿಷೇಕ ಮಾಡಿದಂಥ ನರೇಂದ್ರ ಮೋದಿ ಅವರು ಬೆಳಗ್ಗೆ 10-10:30 ಸುಮಾರು ಬಂತು ಬೆಳಗ್ಗೆ. ಅದು ಎರಡೂ ಕೂಡ ಭಾಳ ದೊಡ್ಡ ಮಟ್ಟದ ಪರಿಣಾಮ ಬೀರಿದು. ಇವತ್ತಿನ 2ನೇ ಹಂತದ ಮತದಾನದ ವಿಶೇಷತೆ ಏನು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ 5:00 ಪಶ್ಚಿಮ ಬಂಗಾಳದಲ್ಲಿ ಜನ ಬೂತ್ ಮುಂದೆ ಬಂದು ನಿಂತಿದ್ದರು. 7 ಗಂಟೆಗೆ ಸರಿಯಾಗಿ ಮತದಾನ ಶುರುವಾಗುತ್ತೆ, ಆಗಲೇ ಜನ ಕ್ಯೂನಲ್ಲಿದ್ದರು. ಈ ಮಧ್ಯೆ ಭವಾನಿಪುರ ಏರಿಯಾದಲ್ಲಿ ಸ್ವಲ್ಪ ಹೊತ್ತು ಮಳೆ ಆಯಿತು. ಮಳೆ ಆದಾಗ ಮತದಾನ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದಾದಮೇಲೆ ಮಳೆ ನಿಂತು ಹೋಯಿತು. ಪರ್ಸೆಂಟೇಜ್ ಕಡಿಮೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಹಾಗೆ ಯಾವ ರೀತಿಯೂ ಆಗಲಿಲ್ಲ. ತಕ್ಷಣದಲ್ಲೇ ಮತ್ತೆ ಯಥಾ ಪ್ರಕಾರ ಜನ ಬರಲಿಕ್ಕೆ ಶುರು ಮಾಡಿದರು. ಇನ್ನು ಈ ಅಜಯ್ ಪಾಲ್ ಶರ್ಮಾ ಅವ್ರ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಅಜಯ್ ಪಾಲ್ ಶರ್ಮಾ ಅವರ ವಿಡಿಯೋ ವೈರಲ್ ಆಗೋದು ಒಂದೇ ಅಲ್ಲ. ಅಜಯ್ ಪಾಲ್ ಶರ್ಮಾ ಅವರು ಇವತ್ತು ಬೆಳಗ್ಗೆ 10 ಗಂಟೆಗೆ ದಕ್ಷಿಣ 24 ಪರಗನಾದ ಫಾಲ್ಡಾ ಅನ್ನುವಂಥ ಕ್ಷೇತ್ರದಲ್ಲಿ ಗೋಲ್ಡನ್ ಹಾರ್ಬರ್ ಹತ್ರ ಒಂದು ಸಭೆಯನ್ನು ತೆಗೆದುಕೊಂಡ್ರು ಎಲ್ಲ ಆಫೀಸರ್ಗಳದ್ದು. ಹೇಗೆ ಅವರು ಬರೋದನ್ನು ಲೈವ್ ಆಗಿ ಎಲ್ಲ ಚಾನೆಲ್ಗಳು ತೋರಿಸ್ತಾ ಇದ್ದಾವೆ ಅಂದರೆ, ಒಬ್ಬ ಪೊಲೀಸ್ ಆಫೀಸರ್ ತನ್ನ ಜೀವನದಲ್ಲಿ ಈ ರೀತಿಯಾದಂಥ ಸಾಧನೆ ಮಾಡಬೇಕು ಅಂತ ನನಗನ್ನಿಸ್ತು. ಆತ ಸಂಭಲ್ನಲ್ಲಿ ಮಾಡಿದಂಥ ಚುನಾವಣೆ ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ಉತ್ತರ ಪ್ರದೇಶದಲ್ಲಿ. ಆವಾಗ ಕೂಡ ಈ ಅಜಯ್ ಪಾಲ್ ಶರ್ಮಾ ಅಂದರೆ ಜನ ಅವರು ಬರ್ತಾರೆ ಅಂದ್ರೆ ಅದರ ರೋಚಕತೆಯೇ ಬೇರೆ. ಬೆಳ್ಳಗೆ ಭಾಳ ಚೆನ್ನಾಗಿದ್ದಾರೆ ನೋಡಲಿಕ್ಕೆ, ಏನು ಒಳ್ಳೆ ಮೈಕಟ್ಟು, ನೋಡಲಿಕ್ಕೆ ಭಾಳ ಸುಂದರವಾದಂಥ ಯುವಕ, ಮನ್ಮಥ. ಬಾದ್ರ ಕಠೋರತೆಯಲ್ಲಿ ಅಂಥ ಇದು ಅಂದರೆ ತನ್ನ ಡ್ಯೂಟಿ ಏನಿದೆ, ಕರ್ತವ್ಯ ಏನಿದೆ, 100ಕ್ಕೆ 100ರಷ್ಟು ಪಾಲಿಸುವಂಥ ವ್ಯಕ್ತಿ. ಅವ್ರ ಸುತ್ತಲೂ ಕಮಾಂಡೋಗಳಿದ್ದರು. ಅವ್ರು ಸಭೆಗೆ ಹೋಗಿದ್ದು, ಸಭೆ ಮಾಡಿದ್ದು, ಸಭೆ ಬಂದದ್ದು ಎಲ್ಲ ಕಡೆ ಇವತ್ತು ಬೆಳಗ್ಗೆ ವಿಡಿಯೋ ವೈರಲ್ ಆಗ್ತಾ ಇತ್ತು. ಜೊತೆಗೆ ಫಾಲ್ಡಾದಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಆಯಿತು. ಫಾಲ್ಡಾದಲ್ಲಿ ಏನಾಯಿತು ಅಂದರೆ, ಮಾಲ್ಡಾ ಅಲ್ಲ, ಫಾಲ್ಡಾ ಬಗ್ಗೆ ಹೇಳ್ತಾರೆ, ಗೋಲ್ಡನ್ ಹಾರ್ಬರ್ ಫಾಲ್ಡಾದಲ್ಲಿ ಈ ಬಟನ್ ಇದೆಯಲ್ಲ, ಕಮಲದ ಚಿತ್ರದ ಬಟನ್ ಒತ್ತಿದ್ರೆ ಅದು ವರ್ಕ್ ಆಗ್ತಿರಲಿಲ್ಲ. ತಕ್ಷಣದಲ್ಲಿ ಅಲ್ಲಿಯ BJP ಅಭ್ಯರ್ಥಿ ಕಂಪ್ಲೇಂಟ್ ಮಾಡ್ತಾರೆ. ತಕ್ಷಣದಲ್ಲಿ ಬದಲಾವಣೆ ಮಾಡಲಾಗತ್ತೆ. ಮತ್ತು ಸುರಳಿತವಾಗಿ ಚುನಾವಣೆ ನಡೀತು. 2-3 ವಿಶೇಷತೆ ಇದೆ ಚುನಾವಣೆಯಲ್ಲಿ. ಮೊದಲನೇದಾಗಿ ಪ್ರತಿಯೊಂದು ಬೂತ್ನಲ್ಲಿ 360 ಡಿಗ್ರಿ ರೊಟೇಟ್ ಆಗುವಂಥ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ. ಅದು ಕೇವಲ 10 ನಿಮಿಷ ಆಫ್ ಆದರೂ ಕೂಡ ಮತ್ತೆ ಮತದಾನ ಮಾಡ್ತೀನಿ ಅಂತ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳಿದೆ. ಅಂದರೆ 10 ನಿಮಿಷದಲ್ಲಿ ಏನು ಬೇಕಾದರೂ ಏರುಪೇರು ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯದಾದಂಥ ಈ ರೀತಿಯ ರಿಗ್ಗಿಂಗ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಚುನಾವಣಾ ಆಯೋಗ ಕಂಡುಕೊಂಡಿರುವಂಥ ಒಂದು ನಿರ್ಧಾರ, ಅದು ಮಾಡಿಕೊಂಡಿರುವ ನಿರ್ಧಾರ. ಎರಡನೇದು, ಮಹಿಳಾ ಮತದಾರರು ಬಂದಾಗ ಆ ಮಹಿಳಾ ಮತದಾರರ ಫೇಸ್ ಐಡೆಂಟಿಫಿಕೇಷನ್ನ ಕಡ್ಡಾಯ ಮಾಡಲಾಗಿದೆ. ಎಲ್ಲಿ ಕಡ್ಡಾಯ ಮಾಡಲಾಗಿದೆ? ಅಲ್ಲಿ ಲಕ್ಷ್ಮಣ ರೇಖಾ ಅಂತ ಮಾಡಲಾಗಿದೆ. 100 ಮೀಟರಿಂದ ಒಳಗಡೆ ಲಕ್ಷ್ಮಣ ರೇಖೆ ದಾಟಿದರೆ ಲಕ್ಷ್ಮಣ ರೇಖಾ, ಒಳಗಡೆ ಹೋದ ಮೇಲೆ ಅಲ್ಲಿ ಮಹಿಳಾ ಅಧಿಕಾರಿ ಆಕೆಯ ಫೇಸನ್ನು ರೆಕಗ್ನೈಸ್ ಮಾಡ್ತಾರೆ, ಗುರುತು ಹಿಡಿತಾರೆ. ಗುರುತು ಹಿಡಿದ ಮೇಲೆ, ಖಚಿತ ಆದ ಮೇಲೆ ಅವ್ರಿಗೆ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗತ್ತೆ. ಅವರ ಖಾಸಗಿತನಕ್ಕೆ ಯಾವುದೇ ರೀತಿಯ ಭಂಗ ಬರಲಾರ್ದ ಹಾಗೆ, ಅವರ ಬುರ್ಖಾಕ್ಕೂ ಕೂಡ ಯಾವುದೇ ರೀತಿಯ ವಿಘ್ನ ಆಗಲಾರ್ದ ಹಾಗೆ ಮಹಿಳಾ ಅಧಿಕಾರಿಯನ್ನೇ ನೇಮಿಸಿ ಆಕೆಯಿಂದಲೇ ಫೇಸ್ ಐಡೆಂಟಿಫಿಕೇಷನ್ ಮಾಡಿಸಿ ತದನಂತರ ಮತದಾನ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ನೋಡಿ, ಚುನಾವಣೆಗಳು ಬೇಕಾದಷ್ಟು ಚುನಾವಣೆಗಳಾಗ್ತವೆ, ಪ್ರಶ್ನೆ ಅದಲ್ಲ. ಚುನಾವಣೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಆದ ಮೇಲೆ ತದನಂತರದ ದಿನಮಾನಗಳಿದಾವಲ್ಲ, ಅವು ದುರ್ಭರ ಎನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿಯ ಮತದಾರರು ಈ ಚುನಾವಣೆ ಅನ್ನುವುದನ್ನೇ ಭಾಳ ಕಂಟಕಪ್ರಾಯ ಅಂತ ಭಾವಿಸುವಂಥ ದಿನಗಳಿದ್ದು ನಿಮ್ಗೆ ಗೊತ್ತಿದೆ. ಕಳೆದ ಬಾರಿ ಚುನಾವಣೆ ಆದ ಮೇಲೆ 4 ದಿನಗಳ ಕಾಲ ಯಾವುದೇ ರೀತಿಯ ಹಿಂಸಾಚಾರ ನಡೀಲಿಲ್ಲ. ನೀವು ಗಮನಿಸಿ ನೋಡಿ, 2021 ಚುನಾವಣೆಯ ಡೇಟಾ ಗೂಗಲ್ ಚೆಕ್ ಮಾಡಿ. ಯಾವಾಗ CAPF ಅವರು ವಾಪಸ್ ಹೋದರೋ, ಯಾವಾಗ ಅವ್ರ ಬೆಟಾಲಿಯನ್ಗಳು, ಕಂಪ್ನಿಗಳು ಖಾಲಿ ಆದವು, ಆವಾಗ ಬೆಂಕಿ ಹಚ್ಚಲಿಕ್ಕೆ ಶುರು ಮಾಡಿದರು. ಅಂದರೆ ಕಾದು ಕುಳಿತು ಹಿಂಸಾಚಾರ ಮಾಡಬೇಕು ಅಂತಲೇ ತೀರ್ಮಾನ ಮಾಡಿ ಗುರುತು ಇಟ್ಟುಕೊಂಡು ಹೋಗಿ ಹೊಡ್ಕೊಂಬಂದರು. ಈ ಬಾರಿ ಅದಕ್ಕೆ ಏನು ಮಾಡಿದೆ ಚುನಾವಣಾ ಆಯೋಗ ಅಂದರೆ, ಚುನಾವಣೆ ನಡೆದು ಫಲಿತಾಂಶ ಬಂದ ಆದಮೇಲೆ, ಅಂದರೆ ಮೇ 4ನೇ ತಾರೀಕು ಆದಮೇಲೆ 60 ದಿನಗಳ ಕಾಲ ಎಲ್ಲ ಬೆಟಾಲಿಯನ್ಗಳು ಕೂಡ ಅಲ್ಲೇ ಇರ್ತಾವೆ ಪಶ್ಚಿಮ ಬಂಗಾಳದಲ್ಲಿ. ಹೆದರಬೇಕಾದ ಅಗತ್ಯವೇ ಇಲ್ಲ.
ಹೀಗಾಗಿ ಮತದಾರರು ಯಾವುದೇ ರೀತಿಯ ವಿಘ್ನ ಇಲ್ಲ, ಯಾವುದೇ ರೀತಿಯ ಭಯ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮತದಾನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. 2 ಫ್ಯಾಕ್ಟ್ರಿಗಳು ವರ್ಕ್ ಆಗ್ತಾ ಇದ್ದಾವೆ. ಏನಪ್ಪ ಅಂದರೆ, ಒಂದು ಈ ಶಹರಿ ಪ್ರದೇಶ ಇದೆ, ಅಂದರೆ ನಗರ ಪ್ರದೇಶಗಳಿದಾವಲ್ಲಿ, ಅಲ್ಲಿ ಮಹಿಳೆಯರ ರಕ್ಷಣೆಯ ದೃಷ್ಟಿಯಿಂದ ಜನ ಭಾಳ ಆ್ಯಕ್ಟಿವ್ ಆಗಿ ಯೋಚನೆ ಮಾಡಿದ್ದಾರೆ. ಮೊದಲ ಬಾರಿಗೆ ನಮಗೆ ರಕ್ಷಣೆ ಬೇಕು, ರಕ್ಷಣೆ ಇಲ್ಲದೆ ಹೋದರೆ, ಭದ್ರತೆ ಇಲ್ಲದೆ ಹೋದರೆ ಜೀವನ ಮಾಡೋದು ಹೇಗೆ, ನಾವೆಲ್ಲ ಕೆಲಸ ಮಾಡ್ಕೊಂಡು, ಮೆಟ್ರೋಪಾಲಿಟನ್ ಸಿಟಿ ಕಲ್ಕಟ್ಟ ಹಾಗಿರೋದ್ರಿಂದ ನಮಗೆ ಮುಖ್ಯವಾಗಿ ನಮಗೆ ರಕ್ಷಣೆ ಬೇಕು. RG-Kar ಮೆಡಿಕಲ್ ಕಾಲೇಜ್ ಪ್ರಕರಣ ಆದಮೇಲೆ, 24 ಪರಗಣ ಆದಮೇಲೆ, ಸಂದೇಶ್ ಖಾಲಿ ಪ್ರಕರಣ ಆದಮೇಲೆ, ಆವಾಗಿಂದ ಜನರಿಗೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬಂದಿದೆ. ಪಶ್ಚಿಮ ಬಂಗಾಳದ ಸಮಸ್ಯೆ ಏನಂದರೆ, ಅವ್ರು ಬಾಯಿ ಬಿಟ್ಟು ಆ ಜನ ಮಾತಾಡೋದಿಲ್ಲ. ನೀವು ಬೇರೆ ಯಾವುದೇ ರಾಜ್ಯದ ಚುನಾವಣೆಗೆ ಹೋಗಿ ಮತದಾರರು ಮಾತಾಡಲಿಕ್ಕೆ ಮೈ ಮೇಲೆ ಬೀಳ್ತಾರೆ. ಮೈ ಹಿಡಿದ್ರೆ ಸಾಕು, ತಮಗೆ ಅನಿಸಿದ್ದನ್ನೆಲ್ಲ ಹೇಳೋದು, ಮಾತೇ ನಿಲ್ಲಿಸಲ್ಲ. ಎಲ್ಲ ತಮ್ಮಲ್ಲಿ ಮನಸ್ಸಿನಲ್ಲಿ ಏನಿದೆ ಎಲ್ಲವನ್ನೂ ಹೇಳ್ಕೊತಾರೆ, ತಮ್ಮ ಇಂಗಿತವನ್ನು. ಪಶ್ಚಿಮ ಬಂಗಾಳದ ಮತದಾರರು ಮಾತೇ ಆಡೋದಿಲ್ಲ, ನೀವು ಗಮನಿಸಿ ನೋಡಿ. ಇನ್ನು ಅಲ್ಲಿ ಶಹರಿ ಪ್ರದೇಶದ್ದು ಹೇಳಿದೆ ನಾನು, ನಗರದ್ದು. ಹಳ್ಳಿಗಳಲ್ಲಿ ಏನು ಅಂದರೆ, ಈಕೆ ದುಡ್ಡನ್ನು ಕೊಡ್ತಾರೆ, 1,500 ರೂಪಾಯಿನ 1,000 ರೂಪಾಯಿ ದುಡ್ಡು ಕೊಡ್ತಾರೆ ಪ್ರತಿ ತಿಂಗಳು. ಎಂಥ ಲಕ್ಷ್ಮಿ ಅಂತ ಯೋಜನಾ ಅಂತ ಅವರು ಹೆಸರಿಟ್ಟಿದ್ದಾರೆ. ಆ ಯೋಜನೆ ನಿಲ್ಲಿಸ್ತಾರೆ ಅಂತ ಹೆದರಿಸಿಕೊಂಡು ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರಗಾರಿಕೆಯನ್ನು TMC ಅವರು ಮಾಡಿದರು. ಅದೇ ಕರ್ನಾಟಕದಲ್ಲಿ ಮುಂದಿನ ದಿವಸದಲ್ಲಿ ಆಗುತ್ತೆ. 2028 ಚುನಾವಣೆಯಲ್ಲಿ ಗೃಹಲಕ್ಷ್ಮಿ ನಿಲ್ಲಿಸ್ಬಿಡ್ತಾರೆ, KSRTCಯಲ್ಲಿ ಬಸ್ಸಲ್ಲಿ ಉಚಿತವಾಗಿ ನೀವು ಹೊರಗೋಕ್ಕಾಗೋದಿಲ್ಲ, ಈ ರೀತಿಯಾದ ಸುಳ್ಳುಗಳನ್ನು ಹರಡಿಸುವ ಕೆಲಸ ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯಲ್ಲಿ ನಡೆಯುತ್ತೆ. ಈಗ ಪಶ್ಚಿಮ ಬಂಗಾಳದ ಹಳ್ಳಿಗಳಲ್ಲಿ ಈ ರೀತಿಯ ಪ್ರೊಪಗ್ಯಾಂಡ ಮಾಡಲಿಕ್ಕೆ ಶುರು ಮಾಡಿದ್ದಾರೆ TMC ಅವರು. ಏನಂತ, ನಿಮ್ಮ ಬರ್ತಾ ಇರೋ ಮಂತ್ಲಿ ದುಡ್ಡು ಬರ್ತಾ ಇತ್ತಲ್ಲ, ಆ ದುಡ್ಡನ್ನು ಕೊಡೋದಿಲ್ಲ ಅವರು. ಹಾಗೆ ನೋಡಿದರೆ ಇವರು 1,500 ಕೊಡ್ತೀನಿ ಅಂತ ಪಶ್ಚಿಮ ಬಂಗಾಳದಲ್ಲಿ TMC ಅವರು ಹೇಳಿದರೆ, ಅದೇ ಅನ್ನಪೂರ್ಣಾಂತ್ವ ಯೋಜನೆಯನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿ 3,000 ರೂಪಾಯಿ ಕೊಡ್ತೀನಿ ಅಂತ ಈ ಬಾರಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ. ಈ ಬುಡಕಟ್ಟು ಜನ, ಆದಿವಾಸಿ ಜನ, ಹಳ್ಳಿಯ ಜನ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಈ TMC ಅವ್ರು ಏನು ಹೇಳ್ತಾರೆ ಅದನ್ನು ನಂಬಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಂತ ಎಲ್ಲರೂ ಕೂಡ ಅದಕ್ಕೆ ಮಾರು ಹೋಗ್ತಾರೆ ಅಂತ ಅರ್ಥ ಅಲ್ಲ. ಯಾವ ರೀತಿ 2 ವರ್ಷದಿಂದ ಕೆಲಸ ನಡೀತಾ ಇದೆ ಪಶ್ಚಿಮ ಬಂಗಾಳದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಂದರೆ, ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ ಈ ರೀತಿ ಕೆಲಸ ಯಾವತ್ತೂ ಮಾಡೇ ಇಲ್ಲ. ಒಂದು ವೇಳೆ ಈ ಬಾರಿಯೂ ಕೂಡ ಭಾರತೀಯ ಜನತಾ ಪಾರ್ಟಿ ಏನಾದರೂ ದುರ್ದೈವವಶಾತ್, ದುರದೃಷ್ಟಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಸೋತದ್ದೇ ಆದರೆ, ಮುಂದಿನ 25 ವರ್ಷಗಳ ಕಾಲ ನೀವು ಮತ್ತೆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಅಲ್ಲಿ ಮಾತಾಡಬಾರ್ದು. ಏಕೆಂದರೆ ಅಲ್ಲಿಯ ಜನರಿಗೆ ಇದೇ ರೀತಿಯ ಸರ್ಕಾರ ಬೇಕು ಅಂತ ಅಲ್ಲಿಗೊಂದು ಸ್ಪಷ್ಟವಾದ ಸಂದೇಶವನ್ನು ಅವ್ರು ಕೊಟ್ಟಂಗೆ ಆಗೋಗುತ್ತೆ. ಜೊತೆಗೆ ಮಮತಾ ಬೇಗಮ್ಮು ಆ ಮಟ್ಟಿಗೆ ಕ್ಷಮತ್ವವನ್ನು ಹೊಂದಿದ್ದಾರೆ, ಸಾಮರ್ಥ್ಯವನ್ನು ಹೊಂದಿದ್ದಾರೆ, ಅಲ್ಲಿಯ ಜನರನ್ನು ಆ ರೀತಿ ಹಿಡಿದು ಇಟ್ಕೊಂಡಿದ್ದಾರೆ. ಅವ್ರಿಗೆ ಅದೇ ಜೀವನ ಬೇಕು ಅಲ್ಲಿಯ ಜನರಿಗೆ, ಅದನ್ನು ಆಕೆ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೋಬೇಕು. ನಾವು ಏನನ್ನು ಪಡೆಯಲಿಕ್ಕೆ ಯೋಗ್ಯರಾಗಿದ್ದೇವೋ, ವಾಟ್ ವಿ ಡಿಸರ್ವ್ ದಟ್ ವಿ ಗೆಟ್ ಅಂತ, ನಾವು ಏನನ್ನು ಪಡೆಯಲಿಕ್ಕೆ ಯೋಗ್ಯರಾಗಿದ್ದೇವೋ ಅದು ಮಾತ್ರ ನಮ್ಗೆ ಸಿಗ್ಲಿಕ್ಕೆ ಸಾಧ್ಯ. ಅದನ್ನು ಮೀರಿದ್ದು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಟ್ ಈಸ್ ಲಾ ಆಫ್ ನೇಚರ್. ಒಂದು ವೇಳೆ ಮಮತಾ ಬೇಗಂ ಪಶ್ಚಿಮ ಬಂಗಾಳದಲ್ಲಿ ಗೆದ್ದದ್ದೇ ಆದರೆ, ಅಂದರೆ TMC ಗೆದ್ದದ್ದೇ ಆದರೆ, ಆಕೆ ಇಲ್ಲಿ ಇರಬೇಕಾಗಿಲ್ಲ. ನರೇಂದ್ರ ಮೋದಿ ಎದುರುಗಡೆ ಹೋಗಿ ಅಲ್ಲಿ ವಿಪಕ್ಷ ನಾಯಕಿ ಆಗಬೇಕಾಕೆ. ನಾನು ನಿಜಕ್ಕೂ ಹೇಳ್ತೇನೆ, ಈತ ಈಗ ಅಂಡಮಾನ್ ಕಾಡಿನಲ್ಲಿ ಓಡಾಡಿ ಇದೆಲ್ಲ ಕಾಡು ಕಡ್ದು ಹಾಕ್ತಾರೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ಅಲ್ಲಿ ನೇವಲ್ ಬೇಸ್ ಮಾಡ್ತಾ ಇದ್ದಾರೆ ಅಂಡಮಾನ್ನಲ್ಲಿ. ರಾಹುಲ್ ಗಾಂಧಿ ಹೋಗಿ ಜನರನ್ನ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ. ಏನಂತ, ನೇವಲ್ ಬೇಸ್ ಆಗಬಾರ್ದು, ಇಲ್ಲಿ ಇರುವಂಥ ಎಲ್ಲ ಸ್ಪೀಸೀಸ್ ಹೊರಟೋಗ್ತವೆ, ಈ ಕಾಡೆಲ್ಲ ಕಡ್ದು ಬಿಡ್ತಾರೆ ಅಂತ ಹೇಳಲಿಕ್ಕೆ ರಾಹುಲ್ ಗಾಂಧಿ ಅಲ್ಲಿ ಹೋಗಿರೋದು. ಇಲ್ಲಿ ಮಾತಾಡೋದಿಲ್ಲ. ಸಂಸತ್ತಿನಲ್ಲಿ ಮಕರ ದ್ವಾರದಲ್ಲಿ ಹೊರಗಡೆ ಕೂತ್ಕೊಂಡು ಟೀ ಕುಡ್ಕೊಂಡು ಕೂತಿರ್ತಾರೆ ಕಟ್ಟೆ ಮೇಲೆ, JNU ಕಾಲೇಜಲ್ಲಿ ಕೂತಿರೋ ಹಾಗೆ ಮಾತಾಡಬೇಕಾಯ್ತು ಸಂಸತ್ ಒಳಗಡೆ, ಅಲ್ಲಿ ಮಾತಾಡೋದಿಲ್ಲ. ಹೊರಗಡೆ ಕ್ಯಾಂಪಸಲ್ಲಿ ಕೂತು ಮಾತಾಡ್ದಂಗೆ ಮಾತಾಡ್ತಾರೆ, ಒಳಗಡೆ ಕುಚೋದ್ಯ ಮಾಡ್ತಾರೆ, ಸಭಾತ್ಯಾಗ ಮಾಡಿಸ್ತಾರೆ. ಒಬ್ಬ ಬಲಿಷ್ಠವಾದಂಥ ಪ್ರತಿಪಕ್ಷ ಆಗಬೇಕು ಅಂದರೆ ಈಕೇನು ಕರ್ಕೊಂಡೋಗಿ ಅಲ್ಲಿ ನಾಯಕಿ ಮಾಡಬೇಕು. ಈ ಚಿಂದಿ ಅಲಯನ್ಸ್ ಇದೆಯಲ್ಲ, ಚಿಂದಿ ಅಲಯನ್ಸ್ನಲ್ಲಿ ರಾಹುಲ್ ಗಾಂಧಿಯನ್ನು ಹೊರಗೆ ಹಾಕಬೇಕು, ಪಶ್ಚಿಮ ಬಂಗಾಳದ ಮಮತಾ ಬೇಗಮ್ ಕೂಡಿಸ್ಬೇಕು. ಯಾಕೆ ಆಕೆ ಹೇಳಿದಾರಲ್ಲ, ನರೇಂದ್ರ ಮೋದಿ ಅವ್ರನ್ನ ನಾವು ಇಳಿಸ್ತೀವಿ ಅಂತ ಹೇಳಿದ್ದಾರೆ. ಒಂದು ಮಾತನ್ನು ಮಮತಾ ಬೇಗಮ್ ತುಂಬ ಚೆನ್ನಾಗಿ ಹೇಳಬೇಕು. ಏನಪ್ಪ ಅಂದರೆ, 2029 ಚುನಾವಣೆ ಇದೆಯಲ್ಲ, ಆವಾಗಲೂ ಕೂಡ ನರೇಂದ್ರ ಮೋದಿಯೇ ಪ್ರಧಾನಿಯಾಗಿ ಹೊರಹೊಮ್ತಾರೆ, ಆವಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವಿರುತ್ತೆ. ಈ ಡೆರೆಕ್ ಒಬ್ರಾಯನ್ ಅಂತಿದ್ದಾನೆ, ಡೆರೆಕ್ ಒಬ್ರಾಯನ್ ಅಂಥೇಳಿ ಇವರ ಒಬ್ಬ MP, ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಏನಂದರೆ, ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಚುನಾವಣೆ ಆದಮೇಲೆ ರಾಜೀನಾಮೆ ಕೊಡಬೇಕು. ಈತನಿಗೆ ಬೋರ್ನ್ವಿಟಾ ಕ್ವಿಜ್ ಕಾಂಟೆಸ್ಟ್ ಮಾಡಿ ಅಭ್ಯಾಸ. ಬೋರ್ನ್ವಿಟಾ ಹುಡುಗರಿಗೆ ಕುಡಿಸ್ಲಿಕ್ಕೆ ಲಾಯಕಾದ ಮನುಷ್ಯ. ನರೇಂದ್ರ ಮೋದಿ ಯಾವಾಗ ರಾಜೀನಾಮೆ ಕೊಡಬೇಕು ಅಂತ ಈತ ಹೇಳಬೇಕಾದ ಅಗತ್ಯ ಇಲ್ಲ. ಈತ ಮ್ಯಾಕ್ಸಿಮಮ್ ಅಂತಂದರೆ ಈತನ ಬುದ್ಧಿವಂತಿಕೆ, ಈತ ರಾಜಕಾರಣಿ ಅಲ್ಲ, ಕ್ವಿಜ್ ಮಾಸ್ಟರ್ ಈತನ ಬುದ್ಧಿವಂತಿಕೆ ಅಂದರೂ TMCಗೆ ನೀವು ತೊಗೊಂಡೋಗಿ ಅದಕ್ಕೆ ಸೀಮಿತಗೊಳಿಸ್ಬೋದು.
ಕಳೆದ ಚುನಾವಣೆಯಲ್ಲಿ 2ನೇ ಹಂತದ ಚುನಾವಣೆಯನ್ನು 142 ಸೀಟುಗಳಿಗೆ ನಡೀತಾ ಇದೆಯಲ್ಲ, ಆವಾಗ ಬಂದಂಥ ಸೀಟುಗಳು ಎಷ್ಟು ಅಂತ ತಮಗೆ ಹೇಳ್ತಾ ಇದ್ದೀನಿ. ಆವಾಗ 142 ಸೀಟುಗಳಲ್ಲಿ 123 ಸ್ಥಾನಗಳನ್ನು TMC ಗಳಿಸಿತ್ತು. 123 ಸ್ವೀಪಿಂಗ್ ಮೆಜಾರಿಟಿ. ಭಾರತೀಯ ಜನತಾ ಪಾರ್ಟಿ ಕೇವಲ 18 ಸೀಟುಗಳು ಬಂದಿತ್ತು. 1 ಸೀಟು ಸ್ವತಂತ್ರರಿಗೆ, ಯಾವುದೋ ಒಂದು ಸಣ್ಣ ಪಕ್ಷದವರು ಬಂದಿತ್ತು. 142ರಲ್ಲಿ 123 ಸೀಟುಗಳನ್ನು ಗೆದ್ದಂಥ ಮಮತಾ ಬೇಗಂ ಈ ಸಲ ಯಾವ ರೀತಿ ಈ ಬಾಲ ಸುಟ್ಟ ಬೆಕ್ಕಿನಂಗೆ ಓಡಾಡ್ತಾ ಇದ್ದಾರೆ ಅಂದರೆ ಆಕೆಗೆ ಖಚಿತವಾಗಿ ಗೊತ್ತಿದೆ ಈ ಸಲ ನಾನು ಗೆಲ್ಲೋದು ಭಾಳ ಕಷ್ಟ ಇದೆ ಅಂತ. ಇಲ್ಲದೆ ಹೋದರೆ ಮನೆಯಿಂದ ಹೊರಗೆ ಬರೋ ಹೆಣ್ಮಗಳಲ್ಲ ಆಕೆ. ಬರ್ತಾ ಇದ್ದಾರೆ ಅಂದರೆ ಚುನಾವಣೆಯ ಒಟ್ಟು ನಿರ್ದೇಶನ ಏನು ಅನ್ನೋದು, ನಿರ್ದಿಷ್ಟವಾಗಿ ಏನು ಬರಬಹುದು ಅನ್ನೋದು ತುಂಬ ಚೆನ್ನಾಗಿ ಆಕೆಗೆ ಗೊತ್ತಿದೆ. ಅದಕ್ಕಿಂತ ಮಜಾ ಏನಂದರೆ ಈ ಬಾರಿಯ ಚುನಾವಣೆ ಇದೆ, ಮೊದಲನೇ ಹಂತದ ಚುನಾವಣೆಯಲ್ಲಿ ಸ್ವೀಪಿಂಗ್ ಮೆಜಾರಿಟಿ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅನ್ನುವಂಥ ಲಕ್ಷಣಗಳು ಗೋಚರಿಸ್ತವೆ. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಕನಿಷ್ಠ 75ರಿಂದ 78 ಸೀಟುಗಳನ್ನು ಗಳಿಸಿದರೆ ಒಳ್ಳೆಯ ಮೆಜಾರಿಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಈ ಸಮಯದ ಹೊತ್ತಿಗೆ ಈಗ ನಡೆದಿರುವಂಥ ವೋಟಿಂಗ್ ಪರ್ಸೆಂಟೇಜು 68% ವೋಟಿಂಗ್ ಆಗಿದೆ ಸ್ವಾಮಿ. ಮುಂಚೆ ಏನಾಗ್ತಾ ಇತ್ತು ಅಂದರೆ ಕುಂಟ್ತಾ ಇತ್ತು. ಬೆಳಗ್ಗೆ 7ರಿಂದ ಮಧ್ಯಾಹ್ನ 4 ಗಂಟೆವರೆಗೂ ವೋಟಿಂಗ್ ಪರ್ಸೆಂಟೇಜ್ ನೋಡಿದರೆ 32%, 33%, 35% ಹಾಗೆ ಇರೋದು. ಇದ್ದಕ್ಕಿದ್ದ ಹಾಗೆ 4:15ರಿಂದ 6 ಗಂಟೆ ಒಳಗಡೆ 82% ಹೋಗ್ಬಿಡೋದು. ಆ 1:30-2 ಗಂಟೆಯಲ್ಲಿ ಏನಾಗ್ಬಿಡುತ್ತೆ, ಯಾರು ಓಟ್ ಹಾಕ್ತಾರೆ? ಹೆಂಗೆ ಸಾಧ್ಯ? ಫಿಸಿಕಲಿ ನೀವು ಹೋಗಿ ಒಬ್ಬೊಬ್ಬರೇ ಒಳಗೆ ಓಡಿ ಕೈಗೆ ಬಣ್ಣ ಹಚ್ಕೊಂಡು ಓಟ್ ಹಾಕಲಿ ಮಾಡಿದರೂ ಫಿಸಿಕಲಿ ಸಾಧ್ಯ ಇಲ್ಲ. ಹೇಗೆ 82% ಬಂತು? ಹಳೆಯ ಚುನಾವಣೆಗಳಲ್ಲಿ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಆ ರೀತಿಯ ರಿಗ್ಗಿಂಗ್ ಆಗಲಿ, ಬೂತ್ ಜಾಮಿಂಗ್ ಆಗಲಿ, ಯಾವ ರೀತಿಯ ಚಟುವಟಿಕೆಗೂ ಈ ಬಾರಿ ಆಸ್ಪದ ಇಲ್ಲ. ಹೀಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಉಜ್ವಲವಾದಂಥ ಭವಿಷ್ಯ ಪಶ್ಚಿಮ ಬಂಗಾಳದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಏನಾಗತ್ತೆ ಕಾದು ನೋಡೋಣ. ಸಂಜೆ ಎಕ್ಸಿಟ್ ಪೋಲ್ನ ಫಲಿತಾಂಶದೊಂದಿಗೆ ತಮ್ಮ ಮುಂದೆ ಬರ್ತೀನಿ. ಮತ್ತು ಮುಂದೆ ಹೊಸ ವಿಷಯಗಳನ್ನು ಮಾತಾಡೋಣ. ತುಂಬ ವಿಷಯ ಮಾತಾಡೋದಿದೆ. ನಾಳೆ ಸಂಚಿಕೆಗಳಲ್ಲಿ ಮಾತಾಡೋಣ. ಈಗ ಸದ್ಯಕ್ಕೆ ಪಶ್ಚಿಮ ಬಂಗಾಳಕ್ಕೆ ನಿರ್ದಿಷ್ಟವಾಗಿ ಆ ವಿಷಯಕ್ಕೆ ಸೀಮಿತಗೊಳಿಸಿರೋದ್ರಿಂದ ಬೇರೆ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡೋದು ಅಗತ್ಯ ಇಲ್ಲ ಅಂತ ಭಾವಿಸ್ತೇನೆ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.